ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಮ್ಮ ಚಾನಲಲ್ಲಿ ಒಬ್ಬಟ್ಟಿನ ಸಾರನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈ ಒಬ್ಬಟ್ಟಿನ ಸಾರು ಅಂತಾರೆ ಅಥವಾ ಕಟ್ಟಿನ ಸಾರು ಅಂತಲೂ ಸಹ ಹೇಳ್ತಾರೆ. ಇದನ್ನು ಮಾಡೋದು ತುಂಬ ಸುಲಭ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಎಣ್ಣೆ, ಜೀರಿಗೆ ಬೇಕ್ರಿ, ಸಾಸಿವೆ ಬೇಕು, ಒಣ ಖಾರ ಬೇಕ್ರಿ, ಅರಿಶಿಣ ಪುಡಿ ಬೇಕ್ರಿ, ಮತ್ತು ಇದು ಕಡಲೆಬೇಳೆಯನ್ನು ಕುದಿಸಿ ಬಸ್ಕೊಂಡು ಇಟ್ಕೊಂಡಿರುವಂಥ ನೀರು, ಕಡಲೆಬೇಳೆ ನೀರು, ಹುಣಸೆಹಣ್ಣು ಬೇಕ್ರಿ, ಒಂದು ಉಳ್ಳಾಗಡ್ಡಿ, ಟೊಮೊಟೊ, ಹಸಿ ಕರಿಬೇವು, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ತೊಗೊಳ್ರಿ, ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ. ನಾವು ಇಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು ರೀ. ಇಷ್ಟು ಸಾಮಾನು ಬೇಕು ಹೋಳಿಗೆ ಸಾಂಬಾರು ಮಾಡಲ್ಲ. ಈಗ ಒಂದು ಹಂಚು ಅಥವಾ ಒಂದು ಯಾವುದಾದ್ರೂ ಬೊಗುಣಿ ಇಟ್ಕೊಂಡು ಅದರಲ್ಲಿ ದೊಡ್ಡದಾಗಿ ಹೆಚ್ಚಿಟ್ಟುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಆಮೇಲೆ ಅದಕ್ಕೆ ಮೆಣಸು, ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೊಂದು ಹಸಿ ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಈ ಮಸಾಲೆ ಪದಾರ್ಥಗಳು ಪೂರ್ತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಯಾವುದೇ ರೀತಿ ಹೊತ್ತಬಾರ್ದು ಮಸಾಲೆ. ಇವೆಲ್ಲ ಹೊತ್ತಿದ್ರೆ ಸಾಂಬಾರು ಕಹಿಯಾಗಿ ಬರ್ತೈತೆ. ಈಗ ಹೆಚ್ಚಿಟ್ಟಿರುವಂಥ ಟಮಾಟೆನ ಹಾಕ್ಕೊಳ್ರಿ. ಟಮಾಟೆನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಳ್ರಿ. ಹಾಗೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಹೋಗಿ ನೋಡಿ. ಆ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರಿಗೆಲ್ಲ ಒಬ್ಬಟ್ಟು ಸಾರು ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದ ನಂತರ ಪೂರ್ತಿ ತಣ್ಣಗಾಗಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಡ್ರಿ. ಈಗ ಇದಕ್ಕೆ ಕಟ್ಟಿನ ನೀರನ್ನು ಹಾಕ್ಕೊಡ್ರಿ. ಕಡಲೆಬೇಳೆ ಬೇಯಿಸಿ ಬಸಿದಿಟ್ಕೊಂಡಿರೋಂಥ ಸ್ವಲ್ಪ ನೀರನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಮತ್ತು ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ರಿ. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ರಿ. ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ. ನಾವು ಮನೆಯಲ್ಲೇ ತಯಾರು ಮಾಡಿದಂಥ ಅರಿಶಿಣ ಪುಡಿಯನ್ನು ಬಳಸ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಖಾರ, ಒಂದು ಅರ್ಧ ಚಮಚದಷ್ಟು ಖಾರ ಹಾಕ್ಕೊಳ್ರಿ. ಮತ್ತು ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ರಿ. ಒಂದು ಕಟ್ಟಿನ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಈ ನೀರಲ್ಲೇ ಇವೆಲ್ಲ ಮಸಾಲೆ ಸಾಮಾನುಗಳು ಹುರ್ಕೊಳ್ಬೇಕು. ಅಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಹೋಳಿಗೆ ಸಾರು ತುಂಬ ರುಚಿಯಾಗಿ ಬರ್ತೈತೆ. ಈಗ ಇನ್ನೊಂದು ಬೊಗಣಿಗೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ರಿ. ನಾವಿಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ಬಳಸಿ, ಎಣ್ಣೆ ಬದಲಾಗಿ ನೀವು ತುಪ್ಪದಲ್ಲಿ ಸಹ ಒಗ್ಗರಣೆ ಹಾಕ್ಬೋದು. ಅದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ ಮತ್ತು ವಾಸನೆ ಕೂಡ ಘಮ ಘಮ ಅಂತ ಬರ್ತೈತೆ. ಈ ತುಪ್ಪ ಇದ್ದರೆ ತುಪ್ಪ ಸಹ ಬಳಸ್ಬೋದು. ಈಗ ರುಬ್ಬಿಟ್ಟಿರೋಂಥ ಮಿಶ್ರಣವನ್ನು ಹಾಕ್ಕೊಳ್ರಿ. ಈ ಮಿಶ್ರಣ ಪೂರ್ತಿ ನುಣ್ಣಗಾಗಿರಬೇಕು ಮತ್ತು ಅವೆಲ್ಲ ಮಸಾಲೆ ಪದಾರ್ಥಗಳು ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಈ ಮಿಶ್ರಣ ನೀರಿನ ಜೊತೆಗೆ ಚೆನ್ನಾಗಿ ಬೆರೆಯವರೆಗೂ ಕಲಿಸ್ಕೊಡ್ರಿ. ಈಗ ಇದಕ್ಕೆ ಕಡಲೆಬೇಳೆ ಕಟ್ಟನ್ನು ಹಾಕ್ಕೊಡ್ರಿ. ಈಗ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಡ್ರಿ. ಆಗ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ವಿ, ಈಗ ಒಂದು ಸ್ವಲ್ಪ ಖಾರ ಹಾಕ್ಕೊಡ್ರಿ. ಖಾರ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಡ್ರಿ. ಈಗ ನೀರು ಹಾಕ್ಕೊಡ್ರಿ. ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿವಿ. ಈಗ ಇದಕ್ಕೆ ಮಾಡಿಟ್ಟಂತಹ ಹೂರಣವನ್ನು ಹಾಕ್ಕೊಳ್ರಿ. ನೀವು ಸಾಮಾನನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆವಾಗ ಒಬ್ಬಟ್ಟಿನ ಸಾರು ರೆಡಿ.